ಏಜೆ ಸೆಕೆಂಡ್ ವೈಫ್ ಜೊತೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಆಸೆನ ತುಂಬಾ ಸಂತೋಷ ಪಡ್ತಾ ಇರ್ಬೇಕೇನೋ. ನಿನ್ನ ಡಿಕ್ಷನರಿಲಿ ಸಂತೋಷ ಅನ್ನೋ ಪದನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀನಿ. ಅಲ್ಲಿ ಶ್ವೇತಾನ ಮೀಡಿಯಾ ಮುಂದೆ ಚೂ ಬಿಟ್ಟು ನಿನ್ ಮಾನ ಮರ್ಯಾದೆ ತೆಗೆದೆ. ಈಗ ಲೀಲಾ ಬಂದು ನಿನ್ನ ಮರ್ಯಾದೆ ತೆಗಿತಾಳೆ. ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೆ ಅಲ್ಲ, ಈಗ ನೋಡ್ತಿರೋ ಆ ಲೀಲಾ ಮುಂದೆ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೇನೆ. ನಿನ್ನ ಲೈಫ್ ನಲ್ಲಿರೋ ಸೆಕೆಂಡ್ ಅಂಡ್ ಥರ್ಡ್ ಎನಿಮಿ ಅಂತಂದ್ರೆ ಈ ಮೊಬೈಲ್ ಅಂಡ್ ಮಾಸ್ಕ್. ಮತ್ತೆ ನೆಟ್ಕೊಂಡು ನಿನ್ ಜೀವನದಲ್ಲಿ ಯಾವ ಲೆವೆಲ್ಗೆ ಆಟ ಆಡ್ತೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದೇನು ಗೊತ್ತಾ, ಆ ಚುಕ್ಕಿನ ಕಿಡ್ನಾಪ್ ಮಾಡಿ ಆಟ ಆಡ್ಸೋದಕ್ಕೆ ಯೂಸ್ ಮಾಡಿದ ಮಾಸ್ಕ್ ಅಂಡ್ ಮೊಬೈಲ್. ಈ ಮಾಸ್ಕ್ ಮತ್ತೆ ಮೊಬೈಲ್ನ ನಿನ್ ರೂಮಲ್ಲಿ ಇಟ್ರೆ ಏನಾಗುತ್ತೆ ಗೊತ್ತಾ? ಲೀಲಾ ಅವಳ ತಂಗಿನ ಕಿಡ್ನಾಪ್ ಮಾಡಿದ್ದು ನೀನೇ ಅಂತ ಅನ್ಕೊಳ್ತಾಳೆ. ಲೀಲಾ ಜೊತೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ಬೇಕು ಅಂತಿದ್ದೆ ಅಲ್ವಾ? ಈಗ ನೀನ್ ಅವಳ ಕಣ್ಣಿಗೆ ವಿಲನ್, ಕಿಡ್ನಾಪರ್, ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ನಿನ್ನ ಈ ಸಾಮ್ರಾಜ್ಯನ ಕೆಡವಿ ಬೀಳ್ಸೋದಿಕ್ಕೆ ಲೀಲಾ ಒಬ್ಬಳು ಸಾಲು. ಸೀರಿಯಲ್ ಅಂದರೆ ತುಂಬ ಇಷ್ಟಪಡೋ ನನ್ನ ಹೆಂಡತಿ ಜನರು ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನೋಟ್ ಮಾಡಿ ಸಸ್ಪೆನ್ಸು, ಥ್ರಿಲ್ಲರು, ಫೈಟು ಎಲ್ಲ ಸೇರಿಸಿ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾಳೆ. ಹಾಗೆ ನಮ್ಮ ಬೆನ್ನ ಹಿಂದೆ ಮಾತಾಡೋರು ಕಾಲು ಎಳ್ತಿದ್ದಾಳೆ. ಐ ಥಿಂಕ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಇನ್ಮೇಲೆ ನನ್ನ ಮದುವೆ ಬಗ್ಗೆ ಏನೇ ಕಟ್ಕತೆ ಕೇಳಿದ್ರು ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದೇ ವಿಷಯ, ನಾವಿಬ್ಬರು ಮನಸಾರ ಒಪ್ಪಿ ಮದುವೆ ಆ್ಯಂಡ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಅಂದ್ರೆ ಇದು ನಿಜವಾಗ್ಲೂ ಕತೆನಾ? ನೀವೇ ಯೋಚನೆ ಮಾಡಿ, ಇದೆಲ್ಲ ಸಿನಿಮಾ ಸೀರಿಯಲಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ, ನಿಜ ಜೀವನದಲ್ಲಿ ಆಗುತ್ತಾ? ಅದರಲ್ಲೂ ನನ್ನಂಥ ಪರ್ಫೆಕ್ಟ್ ಮನುಷ್ಯನ ಯಾಮಾರಿಸಿ ನಮ್ಮನೆ ಸೊಸೆ ಆಗೋದು ಅಷ್ಟು ಈಸಿನ? ಹಾಂ, ನಾ ಹೇಳೋದೆಲ್ಲ ಹೇಳಾಗಿದೆ. ಇನ್ನೇನಿದ್ರು ನಮ್ಮ ಹೊಸ ಸಂಸಾರಕ್ಕೆ ನೀವೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಬೇಕು ಅಷ್ಟೇ. ಸರ್, ಒಂದೇ ಒಂದು ಪ್ರಶ್ನೆ. ನನಗೆ ಗೊತ್ತು ನೀವೆಲ್ಲ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ನನ್ನ ಹೆಂಡತಿ ಮುಖದಲ್ಲಿ ನಗು ನೋಡೋದಕ್ಕೆ, ರೈಟ್? ಲೀಲಾ, ಸ್ಮೈಲ್. ಮೇಡಮ್ ಸ್ಮೈಲ್, ಮೇಡಮ್ ಸ್ಮೈಲ್. ಸ್ಮೈಲ್. ಲೀಲಾ ಅನ್ನೋ ಕುದುರೆಗೆ ದ್ವೇಷ ಅನ್ನೋ ರಮ್ನ ಕುಡಿಸಿ
ಅವಳನ್ನ ನಿನ್ನ ಹಿಂದೆ ಚೂ ಬಿಡ್ತೀನಿ. ಅವಳು ಕೊಡೋ ಒಂದೊಂದು ಟಾರ್ಚರ್ಗೂ ಡಿಪ್ರೆಷನ್ಗೆ ಹೋಗ್ಬೇಕು. ಏಜೆ ನೀನು ಎಲ್ಲ ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಕು. ಹುಟ್ಟಿನ ಅಹಂಕಾರ ಅಲ್ವಾ ನಿನಗೆ? ಅಭಿರಾಮ್ ಜೈಶಂಕರ್ ದೊಡ್ಡ ಹೋಟೆಲಿಯರ್, ಮಿಸ್ಟರ್ ಪರ್ಫೆಕ್ಟ್, ಕೋಟ್ಯಾಧಿಪತಿ ಅನ್ನೋ ದಿಮಾಕಲ್ಲ ನಿನಗೆ? ನೋಡ್ತೀನಿ ಇದೆಲ್ಲ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ನಿನ್ನ ಬದುಕೋದಿಕ್ ಬಿಡಲ್ಲ ಏಜೆ. ಆದರೆ ಹೆದರ್ಬೇಡ, ನಿನ್ನ ಜೀವಕ್ಕೇನು ಹಾನಿ ಮಾಡಲ್ಲ. ನಂದೇನಿದ್ರು ಜೀವನದ ಜೊತೆ ಆಟ ಅಷ್ಟೆ. ಈ ಲೀಲಾ ಒಂಥರ ಪವರ್ಫುಲ್ ಗನ್ ಇದ್ದ ಹಾಗೆ. ಆ ಗನ್ ಒಳಗಡೆ ದ್ವೇಷ ಅನ್ನೋ ಬುಲೆಟ್ಸ್ನ ಲೋಡ್ ಮಾಡಿ ಕಳಿಸಿದ್ದೀನಿ. ಈಗ ಶುರು ನಿನ್ನ ಭಾವನೆಗಳ ಶೂಟ್ ಔಟ್. ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡ್ತಾ ಬಂದೆ ಅಲ್ಲ, ಈಗ ನೋಡು ನಿನ್ನ ಜೀವನದಲ್ಲಿ ಏನೇನಾಗುತ್ತೆ ಅಂತ. ಥ್ಯಾಂಕ್ ಗಾಡ್, ಅಪ್ಪ ಎಲ್ಲ ಸರಿ ಮಾಡಿದ್ರು. ಆರೆಲ್ಸ್ ಇದು ದೊಡ್ಡ ಇಶ್ಯೂ ಆಗಿರೋದು. ಎಷ್ಟು ಹೇಳಿದ್ರು ಇರೋ ಬುದ್ಧಿನೇ ಬರಲ್ಲ. ಥ್ಯಾಂಕ್ ಯು ಆಲ್. ನೀವಿವತ್ತು ನನ್ನ ರಿಸೆಪ್ಷನ್ಗೆ ಬಂದಿದ್ದು ಭಾಳ ಖುಷಿ ಆಯಿತು. ಐ ಹೋಪ್ ಈ ಪಾರ್ಟಿನ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಆಗುತ್ತೆ.